ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಯಾವಾಗ್ಲೂ ನಾವು ತೊಗರಿ ಬೇಳೆನಲ್ಲಿ ಹುಳಿಯನ್ನು ಮಾಡ್ತೀವಿ. ಇವತ್ತು ನಾನು ಹೆಸರು ಬೇಳೆ ಬಳಸಿ ಹುಳಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಏಕಾದಶಿ ದಿನ ಫಲಾಹಾರ ಮಾಡುವಾಗ ಕೂಡ ನೀವು ಈ ಹುಳಿಯನ್ನ ಮಾಡ್ಕೋಬಹುದು. ಬೇಕಾಗುವ ಪದಾರ್ಥಗಳು: ಹೆಸರು ಬೇಳೆ ಅರ್ಧ ಕಪ್ಪು, ತರಕಾರಿಗಳು ನನ್ನ ಹತ್ರ ಈಗ ಇರೋದನ್ನ ಇಟ್ಟಿದ್ದೀನಿ. ಕ್ಯಾರೆಟ್, ನವಿಲುಕೋಸು, ಹುರುಳಿಕಾಯಿ, ಹಾಗೆ ತೊಂಡೆಕಾಯಿ. ನೀವು ಯಾವ ತರಕಾರಿ ಬೇಕಾದ್ರೂ ಹಾಕೋಬಹುದು. ನೆಲಗಡಲೆ ಹತ್ರ 2 ಟೇಬಲ್ ಸ್ಪೂನ್ ಅಷ್ಟು. ನೆಲಗಡಲೆ ನೀವು ಹಾಕಿದ್ರು ಆಗುತ್ತೆ, ಇಲ್ಲಿದ್ರು ಇಲ್ಲ. ನಾನು ಇಷ್ಟಪಡ್ತೀನಿ, ಆದ್ರಿಂದ ನೆಲಗಡಲೆ ಹಾಕಿದ್ದೀನಿ. ಹುಣಸೆ ಹಣ್ಣು ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು, ಕರಿಬೇವು 1 ಎಸ್ಲು, ಕೊತ್ತಂಬರಿ ಬೀಜ ಬರ್ತಿ 1 ಟೀ ಸ್ಪೂನು, ಒಣಮೆಣಸಿನ್ಕಾಯಿ 6. ನಾನಿಲ್ಲಿ ಕಡ್ಡಿ ಮೆಣಸಿನ್ಕಾಯಿ ಇಟ್ಟಿದ್ದೀನಿ. ನೀವು ಖಾರ ನೋಡ್ಬಿಟ್ಟು ಮೆಣಸಿನ್ಕಾಯಿನ ಬಳಸಿ. ಜೀರಿಗೆ 1 ಟೀ ಸ್ಪೂನು, ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ಅರ್ಧ ಟೀ ಸ್ಪೂನು, ಅರಿಶಿನ ಸ್ವಲ್ಪ, ಕಾಳು 1/4 ಟೀ ಸ್ಪೂನು, ಸಾಸಿವೆ 1/4 ಟೀ ಸ್ಪೂನು, ಇಂಗು 1 ಟೀ ಸ್ಪೂನ್ ಅಷ್ಟು. ಇಂಗಿನ ತೀಕ್ಷ್ಣತೆ ನೋಡಿ ಹಾಕೊಳ್ಳಿ. ತೆಂಗಿನಕಾಯಿ ತುರಿ 1/4 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನು ಕಲ್ಲುಪ್ಪು ಇಟ್ಟಿದ್ದೀನಿ. ನೀರು 4 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಹುಳಿ ಹದ ನೋಡಿ ಬೇಕಾದ್ರೆ ಹಾಕೊಳ್ಳೋಣ. ಹೆಸರು ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ 1.5 ಕಪ್ನಷ್ಟು ನೀರು ಹಾಕೊಳ್ಳೋಣ. ಹಾಗೆ ತರಕಾರಿನ ಕೂಡ ಇನ್ನೊಂದು ಬಟ್ಲಿಗೆ ಹಾಕಿ 1/4 ಕಪ್ನಷ್ಟು ನೀರು ಹಾಕಿ. ಕುಕ್ಕರ್ ಬಟ್ಲಿಗೆ ನೀರು ಹಾಕಿ ಒಂದು ರಿಂಗ್ ಇಟ್ಟು ಅದರೊಳಗೆ ಹೆಸರು ಬೇಳೆ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಎಣ್ಣೆ, ಈ ನೆಲಗಡಲೆ ಕೂಡ ಹಾಕಿ, ಹಾಗೆ ತರಕಾರಿ ಹೋಳುಗಳನ್ನು ಕೂಡ ಬೇಯಲಿಕ್ಕಿಡೋಣ. ಮುಚ್ಚಿಟ್ಟು ಮೀಡಿಯಂ ಊರಿನಲ್ಲಿ ಒಂದೇ ಒಂದು ಕೂಗ್ಸಿದ್ರೆ ಸಾಕಾಗತ್ತೆ. ಸ್ಟವ್ ಆನ್ ಮಾಡಿ ಒಂದು ಬಾಣಲೆಗೆ 1/4 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಗೆ ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಹಾಕಿ ಹುರಿರಿ. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ತಿರುಗ್ತಿದ್ದಂತೆ ಜೀರಿಗೆ, ಕೊತ್ತಂಬರಿ ಬೀಜ, ಸಾಸಿವೆ ಹಾಕಿ. ಜೀರಿಗೆ ಸ್ವಲ್ಪ ಆಗಲಿ. ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ, ಹಾಗೆ ಜೀರಿಗೆ ಕೊತ್ತಂಬರಿ ಬೀಜ ಕೂಡ ಆಗಿದೆ. ಈಗ ಇಂಗು, ಪುಡಿ ಹಿಂಗಾದ್ರಿಂದ ನಾನು ಕೊನೆಯಲ್ಲಿ ಹಾಕಿದ್ದೀನಿ. ಹಾಗೆ ಅರಿಶಿನ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ. ಬಿಸಿಗೆ ನಿಮಗೆ ಮೆಣಸಿನಕಾಯಿ ಹಾಗೆ ಕರಿಬೇವು ಎಲ್ಲ ಮತ್ತೆ ಗರಿ ಗರಿಯಾಗಿ ಆಗತ್ತೆ. ಕುಕ್ಕರ್ನ ಒಂದು ಕೂಗ್ಸಿಟ್ಟಿದ್ದೆ, ಈಗ ತಣ್ಣಗಾಗಿದೆ. ತೆಗೆದ್ಬಿಟ್ಟು ಈ ಹೋಳುಗಳನ್ನ ತೆಕ್ಕೊಳ್ಳೋಣ. ಹಾಗೆ ನೋಡಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಅದನ್ನ ಒಂದು ಬಟ್ಲಿಗೆ ಹಾಕೊಳ್ಳೋಣ. ಕುಕ್ಕರ್ ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಪಾತ್ರೆಗೆ ಹಾಕಿದ್ದೀನಿ. ಮಿಕ್ಸರ್ ಜಾರಿಗೆ ಕಾಯಿ ತುರಿ ಹಾಕಿ ಅದಕ್ಕೆ ಹುರಿದ ಮಸಾಲೆ ಹಾಕಿ ನೀರು ಹಾಕ್ತೆ ಒಂದ್ಸಲ ರುಬ್ಕೊಳ್ಳೋಣ. ಮಸಾಲೆ ಒಂದು ಸುತ್ತು ರುಬ್ಬಿದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಸಣ್ಣದಾಗಿ ರುಬ್ಬಿದ ಮಸಾಲೆನ ಬೇಳೆ ಜೊತೆ ಹಾಕಿ, ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನ ಹಾಕೋಣ. ನೀರು ಹಾಕ್ಬಿಟ್ಟು ಇದನ್ನ ಕುದಿಲಿಕ್ಕೆ ಇಡೋಣ. ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕಿ, ಹಾಗೆ ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಕೈ ಅಡ್ಕೊಳ್ಳಿ. ಹೆಸರು ಬೇಳೆ ಆದ್ರಿಂದ ಬೇಗ ತಳೆ ಹಿಡಿಯುತ್ತೆ, ಸ್ವಲ್ಪ ನೀವು ನೋಡ್ಕೊಳ್ತಾ ಇರಬೇಕು. ಹಾಗೆ ಸ್ವಲ್ಪ ನೀರು ಹಾಕೊಳ್ಳಿ. ಇದು ಒಂದು ಕುದಿ ಬಂದ್ಮೇಲೆ ತರಕಾರಿಗಳನ್ನ ಹಾಕೋಣ. ಹುಣಸೆ ಹಣ್ಣನ್ನು ಕೂಡ ಹಿಂಡ್ಕೊಳ್ಳೋಣ. 1-2 ಸಲ ನೀರು ಹಾಕಿ ಹಿಂಡ್ಕೊಂಡು ಹಾಕೋಣ. ಈಗ ಕುದಿಲಿಕ್ಕೆ ಶುರುವಾಗಿದೆ. ಇದಕ್ಕೆ ಕರಿಬೇವನ್ನ ಸ್ವಲ್ಪ ಮುರಿದ್ಬಿಟ್ಟು ಹಾಕೋಣ. ಹಾಗೆ ಕರಿಬೇವಿನ ಕಡ್ಡಿ ಕೂಡ ಹಾಕಿದ್ದೀನಿ. ಈಗ ಹೋಳುಗಳನ್ನು ಕೂಡ ಹಾಕೋಣ. ಹುಳಿ ಹದ ನೋಡ್ಕೊಂಡು ಬೇಕಂದ್ರೆ ನೀರು ಹಾಕೊಳ್ಳೋಣ. ತುಂಬಾ ಗಟ್ಟಿಯಾಗಿದೆ ಹೆಸರು ಬೇಳೆ ಹುಳಿ ಆದ್ರಿಂದ ನಿಮ್ಗೆ ಮತ್ತು ಕೂಡ ಇದು ಗಟ್ಟಿ ಆಗುತ್ತೆ. ನೀರು ಹಾಕೊಳ್ಳೋಣ. ಹುಳಿನ ನೋಡಿ ಈ ಹದದಲ್ಲಿ ಇರುವಂತೆ ಮಾಡ್ಕೊಂಡಿದ್ದೀನಿ ನಾನು. ಇನ್ನೊಂದು ಸ್ವಲ್ಪ ಬೇಕಾದ್ರೂ ನೀರು ಹಾಕೋಬಹುದು. ಈ ಹದದಲ್ಲಿ ಕುದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈ ಹುಳಿ ನಾನು ಚೆನ್ನಾಗಿ ಕುದಿಸಿದೀನಿ. ಆದಷ್ಟು ನೀವು ಇದನ್ನ ಸಣ್ಣ ಊರಿನಲ್ಲಿ ಇಟ್ಕೊಂಡು, ಹಾಗೆ ಪಾತ್ರೆ ಕೂಡ ನೀವು ದಪ್ಪ ತಳದ ಪಾತ್ರೆನೇ ಇಟ್ಕೊಳ್ಳೋದು ಒಳ್ಳೇದು. ಇದನ್ನ ಈಗ ಚೆನ್ನಾಗಿ ಕುದಿಸಿದೀನಿ. ಇದನ್ನ ಇಳಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ.
ಎಣ್ಣೆನ ಕಾಯ್ಲಿಕ್ಕಿಡೋಣ. ಎಣ್ಣೆ ಕಾದ್ಮೇಲೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಪಟಪಟ ಆದ್ಮೇಲೆ 1/2 ಟೀ ಸ್ಪೂನು ಜೀರಿಗೆ ಹಾಕಿ. ಈಗ ಜೀರಿಗೆ ಕೂಡ ಆಗಿದೆ. ಒಣಮೆಣಸಿನ್ಕಾಯಿ ಮುರಿದಿದ್ದನ್ನು ಹಾಕಿ ಸ್ಟವ್ ಆಫ್ ಮಾಡಿ. ಈ ಪುಡಿ ಹಿಂಗಾದ್ರಿಂದ ನಾನು ಕೊನೆಯಲ್ಲಿ ಹಾಕಿದ್ದೀನಿ. ಒಗ್ಗರಣೆ ಬಿಸಿ ಇದ್ದಂತೆ ಹುಳಿಗೆ ಹಾಕಿದ್ರೆ ನಿಮಗೆ ಹೆಸರು ಬೇಳೆಯ ಹುಳಿ ಸಿದ್ಧವಾಯಿತು. ಹುಳಿ ಹದ ನೋಡಿ ಈಗ ಹೀಗಿದೆ. ನಿಮ್ಗೆ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಈ ಹದ ಬರ್ಲಿಕ್ಕೆ 4.5 ಕಪ್ನಷ್ಟು ನೀರು ಹಾಕಿದ್ದೀನಿ. ನೋಡಿದ್ರಲ್ವಾ ಹೆಸರು ಬೇಳೆ ಹುಳಿ ಹೇಗೆ ಮಾಡೋದು ಅಂತ ಹೇಳಿ. ಈ ಹುಳಿಯನ್ನ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.